ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಂಜಿತಾ. ಅದೇನೋ ಗೊತ್ತಿಲ್ಲ, ಸಂಡೇ ಬಂದರೆ ಸಾಕು, ಅದ್ರ ಖುಷಿನೇ ಬೇರೆ ಅಲ್ವಾ. ನಾನಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಮನೇ ನೋಡಿನೇ ಗೊತ್ತಾಗಿರುತ್ತೆ. ನಾನು ಇವತ್ತು TDLCಗೆ ಹೋಗ್ತಾ ಇದ್ದೀನಿ. ಇದು ಬಂದು ಸಡನ್ ಪ್ಲ್ಯಾನ್. ಹೋಗ್ತೀವಿ ಅಂತಲೇ ಗೊತ್ತಿರಲಿಲ್ಲ. ಮನೆ ಕೆಲಸ ಎಲ್ಲನೂ ಮಾಡಿ ಅಡುಗೆ ಮಾಡಿ ಹೊರಟ್ವಿ. ಸೊ ಮನೇಲಿ ಊಟ ಮಾಡಲಿಕ್ಕೆ ಆಗಲಿಲ್ಲ. ಮತ್ತೇನಂತಂದರೆ ನಾನು ಯೂಟ್ಯೂಬ್ ವಿಡಿಯೋ ಮಾಡಬೇಕು ಅಂತಲೇ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಈ ಪ್ಲೇಸ್ನ ನೋಡಿದ ಮೇಲೆ ಯಾಕೆ ನಾನು ಮಾತ್ರ ನೋಡಿ ಖುಷಿ ಪಡಲಿ ಅಂತ ಇಲ್ಲಿಂದನೇ ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೊಂದೇನಂತಂದರೆ ತುಮಕೂರು ಅಂತ ಬಂದಾಗ ನನ್ನ ಮೈಂಡಲ್ಲಿ ಬೇರೆನೇ ಇತ್ತು. ಬಟ್ ಈ ನೇಚರ್ನ ನೋಡಿದಾಗ ಸೇಮ್ ನಮ್ಮೂರಿಗೆ ಹೋದಾಗ ಹೇಗೆ ಫೀಲ್ ಆಗ್ತಾ ಇತ್ತು, ಇವಾಗಲೂ ಕೂಡ ನನಗೆ ಅದೇ ರೀತಿ ಫೀಲ್ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಹೀಗೇನೆ ಹೋಗ್ತಾ ಇರಬೇಕಾದ್ರೆ ಒಂದು ಒಳ್ಳೆ ಬ್ಯೂಟಿಫುಲ್ ಆದಂಥ ನೇಚರ್ ಜೊತೆಗೆ ಫೋಟೋ ತೆಗೋಣ ಅಂತ ಅನ್ನಿಸ್ತು. ಸೊ ಈ ಗ್ರೀನರಿ ಜೊತೆ ಒಂದು ಒಳ್ಳೆ ಮೆಮೊರಿ ಆಗುತ್ತೆ ಅಂತ ನಾನು ಅಣ್ಣ ತಮ್ಮ ಕೆಲವೊಂದು ಫೋಟೋನ ತೆಗಿತಾ ಇದ್ವಿ. ರೋಡ್ ಬೇರೆ ತುಂಬಾ ಚೆನ್ನಾಗಿತ್ತು. ಅದು ಅಲ್ಲದೆ ಫಾಸ್ಟಾಗಿ ವೆಹಿಕಲ್ಸ್ ಎಲ್ಲ ಹೋಗ್ತಾ ಇದ್ವು. ಇಲ್ಲಿ ಕೆಲವೊಂದು ಫೋಟೋನ ತೆಗೆದು ಸೊಳ್ಳೆ ಬೇರೆ ತುಂಬ ಕಚ್ತಾನೆ ಇದ್ವು. ಇಲ್ಲಿಂದ ನಾವು ಹೊರಟ್ವಿ. ಹಾಗೇನೆ ಹೋಗ್ತಾ ಇರಬೇಕಾದ್ರೆ ತುಂಬ ವೆಹಿಕಲ್ಸ್ ಮತ್ತು ತುಂಬ ಜನ ಕೂಡ ಇದ್ದರು. ಇದೇನಪ್ಪ ಅಂತ ನೋಡಿದಾಗ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಕಾಣಿಸ್ತು. ಸೊ ನಾವು ಕೂಡ ಅಲ್ಲಿಗೆ ಹೋಗಬೇಕಲ್ಲ ಅಂತ ಕಾರ್ನ ಸೈಡಲ್ಲೇ ಪಾರ್ಕ್ ಮಾಡಿ ಸ್ವಲ್ಪ ದೂರ ಅಷ್ಟೇ ನಡ್ಕೊಂಡು ಹೋದ್ವಿ. ಅಲ್ಲಿ ಎಲ್ಲರೂ ಆ ವ್ಯೂನ ನೋಡಿ ಎಂಜಾಯ್ ಮಾಡ್ತಾ ಇದ್ರು. ಫೋಟೋಸ್ ವಿಡಿಯೋಸ್ ಎಲ್ಲ ತೆಗಿತಾ. ಸೊ ನಾನು ಕೆಲವೊಂದು ಫೋಟೋಸ್ ವಿಡಿಯೋಸ್ ಎಲ್ಲ ತೆಗೆದೆ. ನನ್ನ ಜೊತೆಗೆ ನೀವು ಕೂಡ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೋತೀನಿ. ಇವಾಗ ಈ ವ್ಯೂ ಪಾಯಿಂಟ್ನ ನೋಡಿ ನೀವು ಖುಷಿ ಪಟ್ಟಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವ್ಯೂ ಪಾಯಿಂಟಿಗೆ ಒಂದು ಬಾಯ್ ಹೇಳಿ ನಾವು ಇಲ್ಲಿಂದ ಹೊರಡೋಣ. ಯಾಕಂದರೆ ಬೆಟ್ಟದ ಮೇಲೆ ಒಂದು ಟೆಂಪಲ್ ಇದೆ, ಅದನ್ನು ತೋರಿಸ್ತೀನಿ ನಿಮಗೆ. ಸೊ ಬನ್ನಿ ಇವಾಗ ನೋಡೋಣ. ಇವಾಗ ನಾವು ಟೆಂಪಲ್ ಹತ್ರ ಬಂದ್ವಿ. ಅದು ಅಲ್ಲಿ ಕಾಣಿಸ್ತಿದೆಯಲ್ವಾ, ಅಲ್ಲಿವರೆಗೂ ನಾವು ನಡ್ಕೊಂಡು ಹೋಗಬೇಕು. ಅಲ್ಲಿ ಮೆಟ್ಲೆಲ್ಲ ಇದೆ. ಮತ್ತು ಇನ್ನೊಂದೇನಂದರೆ ಜನ ತುಂಬ ಇದ್ರು. ಸಂಡೇ ಬೇರೆ ಆಗಿರೋದ್ರಿಂದ ಕಾರ್ ಪಾರ್ಕಿಂಗ್ ಕೂಡ ಪ್ಲೇಸ್ ಇದ್ದಿಲ್ಲ. ತುಂಬ ಜನ ಇದ್ರು. ನಾವು ಇಲ್ಲಿಂದ ನಡ್ಕೊಂಡು ಹೋದ್ವಿ. ಹಾಗೆಯೇ ಬೆಟ್ಟ ಹತ್ತೋಕ್ಕೂ ಮುಂಚೆ ಅಂದರೆ ಕೆಳಗಡೆ ಜ್ಯೂಸು ಫ್ರೂಟ್ಸು ಮತ್ತು ಪಾನಿಪುರಿ ಏನು ತಿನ್ನಕ್ಕೆ ಬೇಕು ಅದೆಲ್ಲ ಕೆಳಗಡೆನೇ ಮಾರ್ತಾ ಇರ್ತಾರೆ. ಇವಾಗ ನಾವು ಮೆಟ್ಲು ಹತ್ಕೊಂಡು ಹೋಗಬೇಕು. ಇದರಲ್ಲಿ 2 ವ್ಯೂ ಪಾಯಿಂಟ್ ಇದೆ. ಇವಾಗ ಹೋಗ್ತಿರೋದು ಫಸ್ಟ್ ವ್ಯೂ ಪಾಯಿಂಟಿಗೆ. ಇಲ್ಲಿ ಚಳಿ ಬಂದರೆ ಸಾಕು, ಮಳೆ ಬಂದರೆ ಸಾಕು, ತುಂಬಾ ಕೋಲ್ಡ್ ಆಗಿರುತ್ತೆ. ಇವಾಗ ನೋಡ್ತಿರೋದು ಇದು ಫಸ್ಟ್ ವ್ಯೂ ಪಾಯಿಂಟ್. ತುಂಬ ಚೆನ್ನಾಗಿದೆ. ಫುಲ್ ಗ್ರೀನ್ ಗ್ರೀನ್ ಗ್ರೀನ್. ಸೊ ನಾವು ಹೋದಾಗ ಮಳೆನೇ ಬರ್ತಿರ್ಲಿಲ್ಲ. ಮಳೆ ಟೈಮಲ್ಲಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಈ ವ್ಯೂ ಪಾಯಿಂಟ್ ನೋಡಲಿಕ್ಕೆ. ಈ ಪ್ಲೇಸ್ನ ನೋಡ್ತಾ ಇರಬೇಕಾದ್ರೆ ಈ ಪ್ಲೇಸ್ ಬಗ್ಗೆ ಸ್ವಲ್ಪನಾದರೂ ಇಷ್ಟು ತಿಳ್ಕೊಳ್ಳೋಣ ಅಂತ ಅನಿಸ್ತು. ಸೊ ನನಗೆ ಎಷ್ಟು ಗೊತ್ತು ಅಷ್ಟು ಹಿಸ್ಟ್ರಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. TDLC ಅಂದರೆ ದೇವರಾಯನ ದುರ್ಗ ಅಂತ. ಇದು ಕರ್ನಾಟಕದ ತುಮಕೂರು ಜಿಲ್ಲೆಯಲ್ಲಿದೆ. ಇದು ಬಂದು 15ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠವಾದ ದೊರೆಗಳು ನಿರ್ಮಿಸಿದರು. ಮತ್ತು ಇನ್ನೇನಂದರೆ ಈ ಸ್ಥಳ ರಾಜವಂಶಗಳ ವಾಸಸ್ಥಾನ ಕೂಡ ಆಗಿತ್ತು. ಮತ್ತು ತುಂಬಾ ಯುದ್ಧಗಳು ನಡೀತಿದ್ದಂತಹ ಸ್ಥಳ ಕೂಡ ಇದು. ಹಾಗೆಯೇ ಇಲ್ಲಿನ ವಿಶಿಷ್ಟವಾದ ಗೃಹ ಸೇತುವೆ ಮತ್ತು ದೇವಸ್ಥಾನಗಳು ತುಂಬಾ ಚೆನ್ನಾಗಿರ್ತವೆ. ಇಲ್ಲಿ ಏನು ಅಂತಂದರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಪ್ರಸಿದ್ಧವಾಗಿದೆ. ಇಲ್ಲಿ ಉಕ್ಕುಳಿ ಅಂತ ಒಂದು ಜಲಪಾತ ಇದೆ. ಈ ಮಳೆ ಟೈಮಲ್ಲೆಲ್ಲ ಇದು ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ದೇವರಾಯನ ದುರ್ಗ ಇದು ಸಮುದ್ರ ಮಟ್ಟದಿಂದ 3940 ಅಡಿ ಎತ್ತರದಲ್ಲಿದೆ. ಚಳಿಗಾಲದಲ್ಲಂತೂ ಎಷ್ಟು ತಂಪಾದ ಹವಾಮಾನ ಇರುತ್ತೆ ಅಂದರೆ ತುಂಬಾ ಚಳಿ ಇರುತ್ತೆ. ಇಲ್ಲಿ ತುಂಬ ಜನ ಪ್ರವಾಸಕ್ಕೆ ಅಂತ ಬರ್ತಾರೆ. ಅದರಲ್ಲಿ ಅಂತೂ ರಜೆ ಬಂದಾಗ ತುಂಬ ಜನ ಬರ್ತಾರೆ. ಈ ಸ್ಥಳದಲ್ಲಿ ಹಿಂದಿನ ಕಾಲದಲ್ಲಿ ತುಮಕೂರು
ತುಮಕೂರು ಜಿಲ್ಲೆಗೆ ಈ ಪ್ರವಾಸ ಸ್ಥಳ ಒಂದು ಕೇಂದ್ರ ಬಿಂದುವಾಗಿದ್ದು ಈ ಸುಂದರ ವಾತಾವರಣ ದೃಶ್ಯಗಳು ಮತ್ತು ಐತಿಹಾಸಿಕ ಧಾರ್ಮಿಕ ಸ್ಥಳಗಳಿಗಾಗಿ ಪ್ರಸಿದ್ಧವಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಏನು ಗೊತ್ತಾ, ಈ ಸ್ಥಳ ಹಳೆಯ ಕಾಲದಲ್ಲಿ ಪುರಾಣಿಕ ಕಥೆಗಳೊಂದಿಗೂ ನಂಟಿದೆ. ನೀವು ಕೂಡ ತುಮಕೂರಿಗೆ ಬಂದಾಗ ಇಲ್ಲಿಗೆ ಬಂದು ಇಲ್ಲಿನ ಸ್ಥಳಗಳನ್ನು ನೋಡಿ ಮನಸ್ಸಿಗೆ ಏನೋ ಒಂದು ಖುಷಿ ಸಿಗುತ್ತೆ. ನನಗಂತೂ ತುಂಬಾ ಖುಷಿ ಆಯಿತು ಇಲ್ಲಿಗೆ ಬಂದು. ತುಮಕೂರಿಗೆ ಬಂದಿಲ್ಲ ಅಂತಂದರೆ ಈ ಸ್ಥಳನ ನಾನು ಮಿಸ್ ಮಾಡ್ಕೋತಿದ್ದೆ ಅಂತಲೇ ಹೇಳ್ಬೋದು. ಓಕೆ, ಇವಾಗ ಟೆಂಪಲಿಗೆಲ್ಲ ಹೋಗಿ ಬಂದಾಯಿತು. ಇವಾಗ ಕಬ್ಬಿನ ಹಾಲ್ಕೊಂಡು ಇವಾಗ ಇಲ್ಲಿಂದ ನಾವು ಹೊರಟ್ವಿ. ಹೋಗ್ತಾ ಇರಬೇಕಾದ್ರೆ ಒಂದು ಝೂ ಕಾಣಿಸ್ತು. ಅಲ್ಲಿ ತುಂಬ ವೆಹಿಕಲ್ಸ್ ಎಲ್ಲ ಪಾರ್ಕ್ ಮಾಡಿದರು. ನಾವು ಕೂಡ ಅಲ್ಲಿ ಪಾರ್ಕ್ ಮಾಡಿ ಝೂ ಒಳಗೆ ಎಂಟ್ರಿ ಆದ್ವಿ. ಅಲ್ಲಿ ಟಿಕೆಟ್ ಇದ್ದು ಒಬ್ಬರಿಗೆ 10 ರೂಪಿ, 3 ಮೆಂಬರ್ಸ್ ಹೋಗಿದ್ವಿ 30 ರೂಪಿ ಕೊಟ್ಟು. ಅಲ್ಲಿ ಕೆಲವೊಂದು ಪ್ರಾಣಿಗಳೆಲ್ಲ ಇದ್ದರು, ಅದನ್ನೆಲ್ಲ ನೋಡಿಕೊಂಡು ನಾವು ಬಂದ್ವಿ. ಮತ್ತು ಅಲ್ಲಿ ಏನಂತಂದರೆ ನಾಮದ ಚಿಲುಮೆ ಅಂತಿದೆ, ಅದ್ರ ಸ್ವಲ್ಪ ಹಿಸ್ಟ್ರಿ ಇದೆ, ಅದನ್ನ ನೋಡ್ಕೊಂಡು ಬೇಡ ಬನ್ನಿ. ಓಕೆ, ಇವಾಗ ನೋಡ್ತಾ ಇದ್ದೀರಲ್ವಾ, ಇದೇ ನಾಮದ ಚಿಲುಮೆ. ಇಲ್ಲಿಗೆ ತುಂಬ ಜನ ಬರ್ತಾರೆ ಇದನ್ನು ನೋಡಲಿಕ್ಕೆ ಅಂತ. ಇದಕ್ಕೆ ನಾಮದ ಚಿಲುಮೆ ಅಂತ ಹೇಗೆ ಹೆಸರು ಬಂದಿದೆ ಅಂತ ತಿಳ್ಕೊಳ್ಳೋಣ. ದೇವರಾಯನ ದುರ್ಗ ಬೆಟ್ಟದಲ್ಲಿ ಶ್ರೀರಾಮ, ಲಕ್ಷ್ಮಣ, ಸೀತೆ ಬಂದು ಏಕಕಾಲ ವನವಾಸ ಅನುಭವಿಸಿದ್ರು ಅಂತ ಕಥೆನೇ ಇದೆ ಅಲ್ವಾ. ಒಂದು ದಿನ ಬೆಳಿಗ್ಗೆ ಬಂಡೆಯ ಮೇಲೆ ರಾಮ ಕೂತಿದ್ದಾಗ ಹಣೆಗೆ ತಿಲಕ ಬಿಡೋ ಸಂದರ್ಭ ಬಂತು. ಸೊ ನೀರಿಗಾಗಿ ಸುತ್ತ ನೋಡಿದ್ರು, ನೀರಿರಲಿಲ್ಲ. ಆಗ ಸ್ಥಳದಲ್ಲೇ ಬಾಣ ಹೂಡಿ ಬಂಡೆಯ ಮೇಲೆ ಬಿಟ್ಟಾಗ ಬಾಣ ಬಂಡೆಯ ಒಳಗೆ ಹೋಗಿ ರಂಧ್ರವಾಗಿ ನೀರು ಹೊರಗೆ ಬಂತು. ಸೊ ಆ ನೀರಿನಿಂದ ರಾಮ ಹಣೆಗೆ ತಿಲಕನ್ನು ಇಟ್ಕೊಂಡ. ಅಲ್ಲಿಂದ ಈ ಪ್ಲೇಸ್ಗೆ ನಾಮದ ಚಿಲುಮೆ ಅಂತ ಹೆಸರು ಬಂತು. ಸೊ ಈ ಪ್ಲೇಸ್ನೆಲ್ಲ ನೋಡಿಕೊಂಡು ನಾವು ಇಲ್ಲಿಂದ ಹೊರಟ್ವಿ. ನಾವು ಇಲ್ಲಿಂದ ಹೊರಟ್ವಿ. ಎಲ್ಲ ಪ್ಲೇಸಸ್ನ ನೋಡಿಕೊಂಡು ತುಂಬಾ ಖುಷಿ ಆಯಿತು. ಅದಾದ್ರೆ ಸಂಜೆ ಆಗಕ್ಕೆ ಬಂತು. ಬೆಳಿಗ್ಗೆನೂ ನಾಷ್ಟ ಮಾಡಿರಲಿಲ್ಲ, ಮಧ್ಯಾಹ್ನನೂ ಊಟ ಇಲ್ಲ. ತುಂಬಾ ಹೊಟ್ಟೆ ಬೇರೆ ಹಸಿತಾ ಇತ್ತು. ಸೊ ನಾವು ಕಾರ್ನ ಸೈಡಲ್ಲೇ ಪಾರ್ಕ್ ಮಾಡಿ ನಾವು ಹೋಗಬೇಕಾದ್ರೇ ಬಿರಿಯಾನಿನ ಒಂದು ಪಾರ್ಸಲ್ ತಗೊಂಡಿದ್ವಿ. ಅದನ್ನೇ ನಾವು ತಿಂದ್ವಿ. 3 ಜನ ಎಲ್ಲ ತಿನ್ಕೊಂಡು ಮತ್ತೆ ಇಲ್ಲಿಂದ ಹೊರಟ್ವಿ. ಸೆಟ್ಟಿಂಗ್ಸ್ ಓಕೆ, ಇವಾಗ ಹೊಟ್ಟೆ ಫುಲ್ ಊಟ ಮಾಡಿ ಬಿರಿಯಾನಿ ಎಲ್ಲ ಚೆನ್ನಾಗಿ ತಿಂದು, ಅಣ್ಣ ಬಿರಿಯಾನಿ ಮಾಡಿದ್ದ. ಸೊ ತುಂಬಾ ಚೆನ್ನಾಗಿತ್ತು ಬಿರಿಯಾನಿ. ಸೊ ಅದನ್ನು ತಿಂದು ಇವಾಗ ಹೊರಟ್ವಿ. ಅದು ಸಂಜೆ ಆಗಿದೆ, ಮಳೆ ಬರೋ ಹಾಗೆ ಕೂಡ ಆಗಿದೆ. ಇಲ್ಲಿಂದ ಹೊರಟ್ವಿ. ಹಾಗೆಯೇ ಬರ್ತಾ ಇರಬೇಕಾದ್ರೆ ಲಸ್ಸಿ ಕುಡಿಯೋಣ ಅಂತ ಅನ್ನಿಸ್ತು. ಸೊ ಲಸ್ಸಿ ಶಾಪು ಎದುರುಗಡೆನೇ ಇದ್ದು, ಅಲ್ಲಿ ನಿಲ್ಲಿಸಿ 3 ಜನನು ಲಸ್ಸಿ ಕುಡಿದ್ವಿ. ಮತ್ತು ಫ್ರೆಂಚ್ ಫ್ರೈಸ್ ಆರ್ಡ್ರ್ ಮಾಡಿದ್ವಿ. ಸೊ ಅದು ಕೂಡ ತಿಂದು ನಾವು ಇಲ್ಲಿಂದ ಹೊರಡಬೇಕು. ಇನ್ನು ಮಳೆ ಬರೋ ಟೈಮ್ ಕೂಡ ಆಗಿತ್ತು, ಫುಲ್ಲು ಮೋಡ ಆಗಿತ್ತು. ಸೊ ತಮ್ಮನಿಗೂ ಕೂಡ ಡ್ಯೂಟಿಗೆ ಟೈಮ್ ಆಗಿತ್ತು. ನಾವು ಇಲ್ಲಿಂದ ಫ್ರೆಂಚ್ ಫ್ರೈಸ್ ಎಲ್ಲ ತಿನ್ಕೊಂಡು ನನ್ನ ತಮ್ಮನಿಗೆ ಒಂದು ಬಾಯ್ ಹೇಳಿ ನಾವಿಲ್ಲಿಂದ ಸೊ ಟೈಮ್ ಇವಾಗ 6:30 ಆಗಿದೆ. ಮಳೆ ಬೇರೆ ಬರ್ತಾ ಇದೆ, ಟೈಮ್ ಕೂಡ ಆಗೋಗಿದೆ. ಓಕೆ, ಇವಾಗ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ನನ್ನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.